ಕರೆಂಟ್ ಶಾಕ್ ಕೊಟ್ಟು ರೇಣುಕಾ ಸ್ವಾಮಿಗೆ ಟಾರ್ಚರ್ ಅನ್ನ ಮಾಡಲಾಗಿತ್ತು ಅಂತ ಆರೋಪಿಗಳೇ ಬಾಯ್ಬಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬೆಗ್ಗರ್ ಡಿವೈಸ್ ಬಳಸಿ ಸ್ವಾಮಿಗೆ ಶಾಕ್ ಅನ್ನ ನೀಡಲಾಗಿತ್ತು. ಕರೆಂಟ್ ಶಾಕ್ ಕೊಟ್ಟು ಸ್ವಾಮಿಗೆ ಚಿತ್ರ ಹಿಂಸೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಡಿವೈಸ್ ಎಲ್ಲಿಂದ ಬಂತು, ಇದನ್ನ ರೇಣುಕಾ ಸ್ವಾಮಿಗೆ ಟಾರ್ಚರ್ ಮಾಡಬೇಕು ಅಂತಲೇ ತಂದ್ರ, ಮೊದಲೇ ಯೂಸ್ ಮಾಡ್ತಿದ್ರ, ಆ ಎಲ್ಲ ಅಂಶಗಳು ಈಗ ಬೆಳಕಿಗೆ ಬಂದಿದೆ. A9 ಧನ್ರಾಜ್ ಹಾಗೇನೆ ನಂದೀಶ್ ವಿಚಾರಣೆಯನ್ನ ಮಾಡಿದಾಗ ಪ್ರಜ್ಞೆ ತಪ್ಪಿದಾಗ ನಾವು ಶಾಕ್ ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ. ಹಿಂಸೆ ಮಾಡೋಕೆ ಅಂತಾನೆ ನಾವು ಶಾಕ್ ಕೊಟ್ಟಿದ್ವಿ ಅಂತಾನೂ ಅವ್ರು ಹೇಳ್ಕೊಂಡಿದ್ದಾರೆ ಅಂತೆ. ದರ್ಶನ್ ಮೆಗ್ಗರ್ ತರಿಸಿದ್ದ ಅಥವಾ ನೀವೇ ತಂದಿದ್ದ ಅಂತಾನೂ ಕೂಡ ಪೊಲೀಸರು ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಮೆಗ್ಗರ್ ಬಳಕೆ ಬಗ್ಗೆ ಪಾಲಿಟೆಕ್ನಿಕ್ ಕಾಲೇಜಿನ ಎಲೆಕ್ಟ್ರಿಕಲ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಗಣೇಶ್ ಮಾತನಾಡಿದ್ದಾರೆ, ಕೇಳಿ. So ನಾನು ಮೆಗ್ಗರ್ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಮೆಗ್ಗರ್ ಇಸ್ ದ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಯೂಸ್ಡ್ ಟು ಮೆಜರ್ ದಿ ಅರ್ತ್ ರೆಸಿಸ್ಟೆನ್ಸ್ ಆರ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ ದ ಮೋಟಾರ್ ಇರ್ಬೋದು ಅಥವಾ ಕೇಬಲ್ ಇರ್ಬೋದು. ಆ ರೆಸಿಸ್ಟೆನ್ಸ್ ಚೆಕ್ ಮಾಡೋಕ್ಕೆ ನಾವು ಮೆಗ್ಗರ್ನ ಯೂಸ್ ಮಾಡ್ತೀವಿ. ಇಟ್ ಜನರೇಟ್ ದಿ ಎಲೆಕ್ಟ್ರಿಸಿಟಿ. ಇದು 100% ಎಲೆಕ್ಟ್ರಿಕ್ ಶಾಕ್ ಆಗಿ ಫೀಲ್ ಆಗೇ ಆಗುತ್ತೆ. ಸೊ ನಾರ್ಮಲ್ ಆಗಿ ನಮಗೆ ಸಿಂಗಲ್ ಫೇಸ್ ಸಪ್ಲೈಲಿ ಎಷ್ಟಿರುತ್ತೆ ವೋಲ್ಟೇಜು 240 ವೋಲ್ಟ್ಸ್ ಇರುತ್ತೆ. ನಮಗೆ ಜಸ್ಟ್ 1 ಸೆಕೆಂಡ್ ನಮಗೆ ಎಲೆಕ್ಟ್ರಿಕ್ ಶಾಕ್ ಫೀಲ್ ಆದರೂ ಕೂಡ ನಮಗೆ ತುಂಬ ಸಿವಿಯರ್ ಆಗಿ ಇಂಜೂರ್ ಆಗೋ ಚಾನ್ಸ್ ಇರುತ್ತೆ. ಇದು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಹೋದಂಗೆಲ್ಲ 500 ವೋಲ್ಟ್ಸ್ವರೆಗೂ ಇದು ಕಂಟಿನ್ಯೂಸ್ ಆಗಿ ನಾವು ಹ್ಯಾಂಡಲ್ನ ರೊಟೇಟ್ ಮಾಡ್ತಾ ಹೋದಂಗೆಲ್ಲ 500 ವೋಲ್ಟ್ಸ್ವರೆಗೂ ಇದು ವೋಲ್ಟೇಜ್ ಜನರೇಟ್ ಆಗುತ್ತೆ. ಸೊ ಇದರಿಂದ ಮೇಜರ್ ಆಗಿ ಸಿವಿಯರ್ ಆಗೋ ಚಾನ್ಸಸ್ 100% ಇದ್ದೇ ಇರುತ್ತಂತೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್, ಈ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಮೆಗ್ಗರ್ ಅನ್ನ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಡಬೇಕು ಅಂತಾನೆ ಖರೀದಿ ಮಾಡಿ ತಂದಿದ್ದ ಅಥವಾ ಮುಂಚೆನೆ ಖರೀದಿ ಮಾಡಿ ಧನ್ರಾಜ್ ಇಟ್ಕೊಂಡಿದ್ದ, ಮತ್ತೆ ಅದನ್ನ ಆಪರೇಟ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಗಣೇಶ್ ಅವ್ರು ಮಾತಾಡ್ತಾ ನಾವು ಕೇಳಿಸ್ಕೊಳ್ತಾ ಇದ್ವಿ. ಹೆಚ್ಚು ಕಮ್ಮಿ ಆದ್ರೆ ಪ್ರಾಣನೂ ಹೋಗಬಹುದು ಅಂತ. ಇಲ್ಲಿ ಅಕಸ್ಮಾತ್ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ಹೌದು, ಬೇರೆ ಬೇರೆ ಆಯುಧಗಳನ್ನ ಯೂಸ್ ಮಾಡಿ. ಈ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ರಿಂದನೇ ರೇಣುಕಾ ಸ್ವಾಮಿ ಪ್ರಾಣ ಹೋಗಿರೋ ಚಾನ್ಸಸ್. ಶರ್ಮಿತಾ, ಪ್ರಮುಖವಾಗಿ ಈ ಒಂದು ಧನ್ರಾಜ್ ಮತ್ತೆ ಆರೋಪಿ ಏನಿದ್ದಾನೆ ಆತ ಈ ಒಂದು ಕೃತ್ಯ ಏನ್ ನಡೆದಿತ್ತು ಆ ಸಂದರ್ಭದಲ್ಲಿ ಈ ಒಂದು ಮೆಗ್ಗರ್ ಯಂತ್ರವನ್ನ ತಂದಿರುವಂತದ್ದಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹಿಂದೆಯಿಂದಲೂ ಕೂಡ ಈ ಮೆಗ್ಗರ್ ಒಂದು ಯಂತ್ರವನ್ನ ಬಳಸ್ತಾ ಇರುವಂತದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಆ ಹಿಂದೆಯಿಂದ ಯಾಕೆ ಈತ ಬಳಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಆರೋಪಿ ಬಾಯ್ಬಿಟ್ಟಿಲ್ಲ. ಯಾಕಂದ್ರೆ ಇನ್ನೊಂದಷ್ಟು ಅನುಮಾನಗಳಿರುವಂತದ್ದು ಆ ಪಟ್ಟಣಗೆರೆ ಶೆಡ್ ನಲ್ಲಿ ಬೇರೆ ಯಾರಾದ್ರೂ ಇದೇ ರೀತಿಯ ಟಾರ್ಚರ್ ಅನ್ನ ಕೊಡ್ತಾ ಇದ್ರೆ ಈ ಒಂದು ಮೆಗ್ಗರ್ ಯಂತ್ರವನ್ನ ಬಳಸಿ ಆಯಾಮದಲ್ಲಿ ಒಂದು ಅನುಮಾನದಿಂದ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅವತ್ತು ಏನು ಈ ರೇಣುಕಾ ಸ್ವಾಮಿಯನ್ನ ಬಹಳ ವಿಕೃತಿಯಿಂದ ಈ ಧನ್ರಾಜ್ ಮತ್ತೆ ನಂದೀಶ್ ಸೇರಿ ಇಬ್ರು ಕೂಡ ಕೈ, ಕಿವಿ ಮತ್ತೆ ಹೊಟ್ಟೆ ಭಾಗಕ್ಕೆ ಒಂದು ಶಾಕ್ ಅನ್ನ ಕೊಟ್ಟು ಟಾರ್ಚರ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ವ್ಯಾಟ್ ಅವರು ಬಳಸಿರುವಂತಹ ಒಂದು ವ್ಯಾಟ್ ಒಂದು ಫೇಸ್ ಏನಿದೆ ಅದು ಕಡಿಮೆ ಪ್ರಮಾಣದ ಒಂದು ವಿದ್ಯುತ್ ಶಾಕ್ ಪ್ರಹರಿಸುವಂತಹ ಒಂದು ಮೆಗ್ಗರ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದರಿಂದ ಸಾವು ಸಂಭವಿಸುವಂತಹ ಸಾಧ್ಯತೆಗಳು ಕಡಿಮೆ, ಅಪಾಯ ಆಗುವಂತಹ ಸಾಧ್ಯತೆಗಳು ಕಡಿಮೆ. ಆದ್ರೆ ಅಂಗಾಂಗಗಳ ಎಲ್ಲೆಲ್ಲಿ ಇವರು ಟಚ್ ಅನ್ನ ಮಾಡ್ತಾರೆ, ಶಾಕ್ ಅನ್ನ ಕೊಡ್ತಾರೆ, ಆ ಭಾಗದಲ್ಲಿ ಕಪ್ಪು ವರ್ಣ ಬಣ್ಣದಲ್ಲಿ ಅದು ಹೆಚ್ಚಾಗಿ ಗಾಯ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ರೇಣುಕಾ ಸ್ವಾಮಿಯ ಕೈ ಮತ್ತೆ ಕಿವಿ ಭಾಗದಲ್ಲಿ ಆ ಒಂದು ಕಪ್ಪು ಬಣ್ಣದಲ್ಲಿ ಗಾಯಗಳಾಗಿತ್ತು. ಹೀಗಾಗಿ ಅದೇ ರೀತಿಯಾಗಿ ಗಾಯಗಳಾಗುತ್ತೆ. ಆದ್ರೆ ಕಡಿಮೆ ವ್ಯಾಟ್ ಅಲ್ಲಿ ಇಟ್ಕೊಂಡು ಮತ್ತೆ ಫೀಸ್ ಅನ್ನು ಕಡಿಮೆ ಇಟ್ಕೊಂಡು ಆ ಪ್ರಮಾಣದಲ್ಲಿ ವಿದ್ಯುತ್ ಪ್ರಹರಿಸಿ ಅವರು ಶಾಕ್ ಕೊಟ್ಟು ವಿಕೃತಿಯನ್ನ ಮೆರೆದದ್ದು. ಜೊತೆಯಲ್ಲಿ ಪೊಲೀಸರ ತನಿಖೆಯಲ್ಲಿ ಇನ್ನೊಂದು ಗೊತ್ತಾಗಿರೋ ವಿಚಾರ ಏನಂದ್ರೆ ಆತ ಗಂಭೀರವಾಗಿ ಹಲ್ಲೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಪ್ರಜ್ಞೆ ತಪ್ಪಿಂತಾದಂತಹ ಬಳಿಕ ಈ ಒಂದು ಕರೆಂಟ್ ಶಾಕ್ ಕೊಡುವ ಮೂಲಕವಾಗಿ ಅವರನ್ನ ಎಚ್ಚರಗೊಳಿಸಿ ಅಷ್ಟು ವಿಕೃತಿಯನ್ನ ಈ ಆರೋಪಿಗಳು ಮೆರಿತಾ ಇದ್ರು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಧನ್ರಾಜ್ ಮತ್ತೆ ದರ್ಶನ್ಗೂ ಒಡನಾಟ, ಅದು ಆತ ಡ್ರಾಗ್ ಬ್ರೀಡರ್ ಆಗಿದ್ದ, ನಂತರ ಅವ್ರ ಜೊತೆ ಒಡನಾಟ ಬೆಳೆದಿದ್ದು, ಆ ಬಳಿಕ ಅವ್ರ ದರ್ಶನ್ ಗ್ಯಾಂಗ್ ಅಲ್ಲಿ ಸಕ್ರಿಯ ಆಗಿದ್ದ ಅಂತ, ಆ ಬಳಿಕ ವಿನಯ್ ಜೊತೆ ಸೇರ್ಕೊಂಡು ಮತ್ತೆ ನಂದೀಶ್ ಜೊತೆ ಸೇರ್ಕೊಂಡು ಈ ರೀತಿಯ ಕೃತ್ಯಗಳಲ್ಲಿ ಏನು ನಡೆಸ್ತಾ ಇದ್ರ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.